ಹಲೋ ನಮಸ್ತೆ. ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ ಗೆ ಸ್ವಾಗತ. ನಾನು ಪ್ರಗತಿ ಶೆಟ್ಟಿ. ಬೆಂಗಳೂರು ಈಗ ಇತ್ತೀಚಿನ ದಿನಗಳಲ್ಲಿ ಟ್ರಾಫಿಕ್ ಗೆ ಬಹಳ ಕುಖ್ಯಾತಿಯನ್ನ ಪಡ್ಕೊಂಡ್ಬಿಟ್ಟಿದೆ. ಯಾರೇ ಬೆಂಗಳೂರು ಬಂದ್ರು ಮೊದಲು ಒಂದ್ಸಲ ಟೆನ್ಷನ್ ಆಗ್ಬಿಡೋದು ಅವ್ರಿಗೆ ಇಲ್ಲಿನ ಟ್ರಾಫಿಕ್ ಅನ್ನ ನೋಡಿ. ಏನಪ್ಪಾ ಗುರು ಇದು ಟ್ರಾಫಿಕ್ ಅಂತ ಜನ ಒಂದ್ಸಲ ಹುಬ್ಬೇರಿಸ್ತಾರೆ. ಸೊ ಈ ಟ್ರಾಫಿಕ್ ಅನ್ನ ಹೆಂಗಾನ ಮಾಡಿ ಕಡಿಮೆ ಮಾಡ್ಲೇಬೇಕು ಅಂತ ಸದ್ಯ ಈಗ ಟ್ರಾಫಿಕ್ ಪೊಲೀಸರು ಅಂದ್ರೆ ಸಂಚಾರ ಪೊಲೀಸರ ವಿಭಾಗ ಶತಾಯ ಪ್ರಯತ್ನವನ್ನ ಮಾಡ್ತಾ ಇದೆ. ಟ್ರಾಫಿಕ್ ಅನ್ನ ಕಡಿಮೆ ಮಾಡೋದಕ್ಕೆ ಒಂದಷ್ಟು ಪ್ಲಾನ್ ಗಳನ್ನ ಕೂಡ ಮಾಡ್ಕೊಂಡಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಸ್ತಾವನೆಯನ್ನ ಕೂಡ ಇಟ್ಟಿದೆ. ಅದೆಷ್ಟರ ಮಟ್ಟಿಗೆ ಗ್ರೀನ್ ಸಿಗ್ನಲ್ ಸಿಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಹಾಗಾದ್ರೆ ಬೆಂಗಳೂರಿನ ಟ್ರಾಫಿಕ್ ಅನ್ನ ಕಡಿಮೆ ಮಾಡೋದಕ್ಕೆ ಸಂಚಾರ ಪೊಲೀಸರ ವಿಭಾಗ ಮಾಡ್ಕೊಂಡಿರುವಂತಹ ಪ್ಲಾನ್ ಏನು, ಜೊತೆಗೆ ಬೈಕ್ ಸವಾರರಿಗೆ ಇದೊಂದು ರೀತಿಯಾಗಿ ಬಿಗ್ ಶಾಕ್ ಆಗುತ್ತಾ, ಈ ಎಲ್ಲ ವಿಚಾರವನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾನ್ ನಿಮ್ಗೆ ಹೇಳ್ತಾ ಹೋಗ್ತೀನಿ, ಕೇಳಿ. ಸೊ ನಾನು ಆಗ್ಲೇ ಹೇಳಿದಾಗೆ ಬೆಂಗಳೂರು ಅಂತ ಅಂದ್ರೆ ಮೊದಲು ನೆನಪಾಗೋದೆ ಇಲ್ಲಿರುವಂತಹ ಹಲವು ಗುಂಡಿಗಳು, ಜೊತೆಗೆ ಟ್ರಾಫಿಕ್ ಜಾಮ್. ಇದೆರಡು ಯಾವಾಗ್ಲೂ ಕೂಡ ನೆನಪಾಗ್ತಾ ಇರುತ್ತೆ. ಸೊ ಟ್ರಾಫಿಕ್ ಕಡಿಮೆ ಮಾಡಬೇಕು ಅಂತ ಸಾಕಷ್ಟು ಪ್ಲಾನ್ ಡಿಪಾರ್ಟ್ಮೆಂಟ್ ಮಾಡ್ಕೊಳ್ತಾ ಇತ್ತು. ಈ ಹಿಂದೆ ಹೈದರಾಬಾದ್ ಮಾದರಿಯನ್ನ ಅನುಸರಿಸುವ ಬಗ್ಗೆ ಚರ್ಚೆ ಆಗಿತ್ತು. ಹೈದರಾಬಾದ್ ಅಲ್ಲಿ ಯಾವ ರೀತಿಯಾಗಿ ಸುಗಮ ಸಂಚಾರದ ವ್ಯವಸ್ಥೆಗೆ ಒಂದಷ್ಟು ಪ್ಲಾನ್ಸ್ ಗಳನ್ನ ಮಾಡ್ಕೊಂಡಿದ್ದಾರೆ, ಅದೇ ಪ್ಲಾನ್ ಅನ್ನ ಆ ಮಾದರಿಯನ್ನ ಅನುಸರಿಸಿ ಇಲ್ಲಿ ಅನುಷ್ಠಾನ ಮಾಡಬೇಕು, ಇಂಪ್ಲಿಮೆಂಟ್ ಮಾಡಬೇಕು ಅನ್ನುವಂತಹ ಲೆಕ್ಕಾಚಾರ ಈಗ ಸದ್ಯ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದೆ. ಹಾಗಾದ್ರೆ ಆ ಪ್ಲಾನ್ ಏನು ಅಂತ ಕೇಳಿದ್ರೆ, ಈ ಆಲ್ ಇಂಡಿಯಾ ಪರ್ಮಿಟ್ ಇರುತ್ತಲ್ಲ, ಅಂತಹ ಖಾಸಗಿ ಬಸ್ಗಳು ಅಂದ್ರೆ ರಾಜ್ಯಾದ್ಯಂತ ಓಡಾಟವನ್ನ ನಡೆಸ್ತಾ ಇರ್ತಾವಲ್ಲ, ಅಂತಹ ಖಾಸಗಿ ಬಸ್ಗಳಿಗೆ ಒಂದಷ್ಟು ಸಮಯವನ್ನ ನಿಗದಿ ಮಾಡಬೇಕು. ಅಂದ್ರೆ ಬೆಳಿಗ್ಗೆ 8ರಿಂದ ರಾತ್ರಿ 9 ಅಥವಾ 10 ಆ ಹೊತ್ತಿಗೆ ಅವರು ರಾಜ್ಯದಲ್ಲಿ ಓಡಾಟವನ್ನ ನಡೆಸಬಾರದು ಅನ್ನುವಂತ, ಅಂದ್ರೆ ಬೆಂಗಳೂರಿನಲ್ಲಿ ಪರ್ಟಿಕ್ಯುಲರ್ ಆಗಿ ಓಡಾಟವನ್ನ ನಡೆಸಬಾರದು. ಸಮಯದ ಫಿಕ್ಸ್ ಮಾಡ್ಬೇಕು, ಅವರಿಗೆ ಟೈಮ್ ಫಿಕ್ಸ್ ಮಾಡಬೇಕು. ಇಲ್ಲ ಅಂತಂದ್ರೆ ಡೇ ಟೈಮ್ ಅಲ್ಲೆಲ್ಲ ಓಡಾಡ್ತಾ ಇದ್ರೆ ಒಂದೊಂದು ಬಸ್ಗಳು ಓಡಾಡಿದಂತಹ ಸಂದರ್ಭದಲ್ಲೂ ಕೂಡ ಎಷ್ಟೆಷ್ಟು ರೋಡ್ಗಳು ಅಂದ್ರೆ ರೋಡ್ ನ ಎಷ್ಟು ಜಾಗ ಅವಕ್ಕೆ ಬೇಕು ಅನ್ನೋದು ನಿಮ್ಗೆ ಗೊತ್ತು. ಆ ಸಂದರ್ಭದಲ್ಲಿ ಆಬ್ವಿಯಸ್ಲಿ ಟ್ರಾಫಿಕ್ ಜಾಮ್ ಆಗೇ ಆಗುತ್ತೆ. ಸೊ ಹಾಗಾಗಿ ಈ ಆಲ್ ಇಂಡಿಯಾ ಪರ್ಮಿಟ್ ಇರುವಂತಹ ಖಾಸಗಿ ಬಸ್ಗಳಿಗೆ ಒಂದಷ್ಟು ನಿರ್ಬಂಧವನ್ನ ಹೇರೋದಕ್ಕೆ ಪ್ಲಾನ್ ಮಾಡಲಾಗ್ತಾ ಇದೆ. ಜೊತೆಗೆ ಈ ಹೆವಿ ಗೂಡ್ಸ್ ವೆಹಿಕಲ್ ಗಳಿಗೂ ಕೂಡ ಒಂದಷ್ಟು ನಿರ್ಬಂಧವನ್ನ ಹೇರೋ ಪ್ಲಾನ್ ಆಗ್ತಾ ಇದೆ. ಜೊತೆಗೆ ಬೈಕ್ ಸವಾರರಿಗೂ ಕೂಡ ಒಂದಷ್ಟು ರೆಸ್ಟ್ರಿಕ್ಷನ್ಸ್ ಅನ್ನ ಹೇರುವಂತಹ ಪ್ಲಾನ್ ಆಗ್ತಾ ಇದೆ. ಪ್ರಮುಖವಾಗಿ 5 ಫ್ಲೈಓವರ್ ಗಳಲ್ಲಿ ಈ ಪ್ಲಾನ್ ಅನ್ನ ಅನುಷ್ಠಾನ ಮಾಡಲಾಗ್ತಾ ಇದೆ. ಅಂದ್ರೆ KR ಮಾರ್ಕೆಟ್ ನ ಫ್ಲೈಓವರ್ ಆಗಿರ್ಬೋದು, ಅಥವಾ ಏರ್ಪೋರ್ಟ್ ನ ಫ್ಲೈಓವರ್ ಆಗಿರ್ಬೋದು, ಡಬಲ್ ಡೆಕ್ಕರ್ ಫ್ಲೈಓವರ್ ಆಗಿರ್ಬೋದು, ಪೀಣ್ಯ ಫ್ಲೈಓವರ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ ಸಿಟಿಯ ಫ್ಲೈಓವರ್ ಆಗಿರ್ಬೋದು, ಈ 5 ಫ್ಲೈಓವರ್ ಗಳಲ್ಲಿ ಅತಿ ಹೆಚ್ಚು ವಾಹನಗಳು ಓಡಾಡ್ತಾ ಇರುತ್ತೆ. ಸೊ ಹಾಗಾಗಿ ಈ ಫ್ಲೈಓವರ್ ಗಳಲ್ಲಿ ಓಡಾಡುವಂತಹ ವಾಹನಗಳು ಯಾವ ವಾಹನಗಳು ಜಾಸ್ತಿ ಟ್ರಾಫಿಕ್ ಜಾಮ್ ಅನ್ನ ಕ್ರಿಯೇಟ್ ಮಾಡುತ್ತೆ, ಅಂತಹ ವಾಹನಗಳಿಗೆ ನಿರ್ಬಂಧವನ್ನ ಹೇರುವಂತಹ ಪ್ಲಾನ್ ಮಾಡಲಾಗ್ತಾ ಇದೆ. ಸೊ ಇಲ್ಲಿ ನೀವು KR ಮಾರ್ಕೆಟ್ ನ ಫ್ಲೈಓವರ್ ನ ಗಮನಿಸಿದ್ರೆ ಸ್ವಲ್ಪ ಗೂಡ್ಸ್ ವೆಹಿಕಲ್ಸ್ ಗಳು ಜಾಸ್ತಿ ಓಡಾಡ್ತಾ ಇರುತ್ತೆ. ಸೊ ಅಂತಹ ವೆಹಿಕಲ್ಸ್ ಗಳಿಗೆ ನಿರ್ಬಂಧ ಇರೋದು. ಪೀಣ್ಯ ಫ್ಲೈಓವರ್ ನಲ್ಲಿ ಹೆವಿ ವೆಹಿಕಲ್ಸ್ ಗಳಿಗೆ, ಲಾರಿಗಳಿಗೆ ನಿರ್ಬಂಧವನ್ನ ಹೇರೋದು. ಎಲೆಕ್ಟ್ರಾನಿಕ್ ಸಿಟಿಯಲ್ಲಾಗ್ಲಿ ಅಥವಾ ಏರ್ಪೋರ್ಟ್ ನ ಫ್ಲೈಓವರ್ ಗಳಲ್ಲಾಗ್ಲಿ, ಅಲ್ಲಿ ಏರ್ಪೋರ್ಟ್ ನಲ್ಲಿ ಆಟೋಗೂ ಕೂಡ ನಿರ್ಬಂಧವನ್ನ ಹೇರುವಂತಹ ಲೆಕ್ಕಾಚಾರ ಇದೆ. ಜೊತೆಗೆ 2 ವೀಲರ್ಸ್ಗೂ ಕೂಡ ಅಲ್ಲಿ ನಿರ್ಬಂಧವನ್ನ ಹೇರುವಂತಹ ಪ್ಲಾನ್ ಇದೆ. ಸೊ ಏನು ಈ ಬೈಕ್ ಗಳು ಎಲ್ಲಂದ್ರಲ್ಲಿ ಕೆಟ್ಟು ಹೋಗ್ತಾ ಇರುತ್ತೆ. ಇದರಿಂದ ಜಾಸ್ತಿ ಅವ್ರ ಗಾಡಿ ಸೈಡ್ ಹಾಕೊಂಡ್ರೆ ಅಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗುತ್ತೆ. ಆಟೋದಿಂದ ಕೆಲವೊಂದ್ಸಲ ಆಟೋ ಕೆಟ್ಟೋದಾಗ ಕೂಡ ಟ್ರಾಫಿಕ್ ಜಾಮ್ ಆಗ್ತಾ ಇರುತ್ತೆ. ಸೊ ಈ ಎಲ್ಲ ಕಾರಣಗಳಿಂದ ಒಂದಷ್ಟು ರಸ್ತೆಗಳನ್ನ ಸುಗಮ ಸಂಚಾರ ಮಾಡ್ಕೊಡ್ಬೇಕು, ಜೊತೆಗೆ ಬೆಂಗಳೂರಿನ ಟ್ರಾಫಿಕ್ ಅನ್ನ ಕಡಿಮೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಪ್ಲಾನ್ ಅನ್ನ ಮಾಡ್ಕೊಳ್ಳಾಗ್ತಾ ಇದೆ. ನೀವು ಕೇಳ್ಬೋದು, ಹಾಗಾದ್ರೆ ಬೈಕ್ ಅವ್ರು ಸಂಪೂರ್ಣವಾಗಿ ಈ ಫ್ಲೈಓವರ್ ಗಳದ್ದು ಓಡಾಡಂಗೆ ಇಲ್ವಾ ಅಂತ. ಹಂಗೇನಿರಲ್ಲ, ಒಂದು ಸಮಯ ನಿಗದಿ ಮಾಡ್ತಾರೆ. ಹಂಗಂತ ಎಲ್ಲಾ ಫ್ಲೈಓವರ್ ಗಳಲ್ಲೂ ಅಲ್ಲ, ಕೆಲವು ಫ್ಲೈಓವರ್ ಗಳಲ್ಲಿ ಮಾತ್ರ ಈ ಪ್ಲಾನ್ ಅನ್ನ ಅನುಷ್ಠಾನ ಮಾಡುವಂತಹ ಲೆಕ್ಕಾಚಾರ ಸದ್ಯ ಸಂಚಾರ ಪೊಲೀಸರ ವಿಭಾಗದಲ್ಲಿ ಇದೆ. ಇದಕ್ಕೆ ಒಂದು ಪ್ರಸ್ತಾವನೆಯನ್ನ ಇಟ್ಟಿದ್ದಾರೆ. ಇದು ಗ್ರೀನ್ ಸಿಗ್ನಲ್ ಸಿಕ್ಕಿದ್ರೆ ಅದು ಅನುಷ್ಠಾನ ಮಾಡ್ತಾರೆ. ಇತ್ತೀಚಿನ ಹಲವು ವರದಿಗಳ ಪ್ರಕಾರ ಬೆಂಗಳೂರು ಟ್ರಾಫಿಕ್ ಅಲ್ಲಿ ಮೊದಲನೇ ಸ್ಥಾನದಲ್ಲಿದೆ. ಜೊತೆಗೆ ಇಲ್ಲಿ ಇರುವಂತಹ ಗಾಡಿಗಳ ಸಂಖ್ಯೆಯು ಕೂಡ 1 to 2 ಇದೆ. ಇರುವಂತಹ ಜನಸಂಖ್ಯೆಗಿಂತ ಇಲ್ಲಿರುವಂತಹ ಗಾಡಿಗಳ ಸಂಖ್ಯೆ, ಕಾರ್ನ ಸಂಖ್ಯೆ ಇದೆಲ್ಲವೂ ಕೂಡ 1 to 3 ಇರುವಂತದ್ದು. ಸೊ ಹಾಗಾಗಿ ನಿರ್ಬಂಧವನ್ನ ಹೇರಲೇಬೇಕಾದಂತಹ ಅನಿವಾರ್ಯತೆ ಇದೆ. ಸೊ ಕಾರ್ ಪೂಲಿಂಗು ಕೂಡ ಏನಾದ್ರೂ ಅನುಮತಿಯನ್ನ ಕೊಡಬಹುದಾ ಅನ್ನುವಂತಹ ವಿಚಾರಕ್ಕೂ ಸಂಬಂಧಪಟ್ಟ ಹಾಗೆ ಕೂಡ ಚರ್ಚೆ ಆಗ್ತಾ ಇದೆ. ಈ ಹಿಂದೆ ಕಾರ್ ಪೂಲಿಂಗ್ಗೆ ಅನುಮತಿಯನ್ನು ಕೊಡಬೇಕು ಅನ್ನುವಂತಹ ಕೂಗಿತ್ತು, ಆದ್ರೆ ಸದ್ಯಕ್ಕೆ ಅನುಮತಿ ಇರಲಿಲ್ಲ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾರಿಗೆ ಇಲಾಖೆ ಜೊತೆ ಚರ್ಚೆ ಮಾಡಿ ಕಾರ್ ಪೂಲಿಂಗು ಕೂಡ ಒಂದು ಅನುಮತಿಯನ್ನ ತಗೊಂಡ್ರೆ, ಅಲ್ಲೂ ಕೂಡ 4-5 ಕಾರ್ಗಳು ಹೋಗುವಂತಹ ಜಾಗದಲ್ಲಿ ಒಂದೇ ಕಾರ್ ಹೋದ್ರೆ, IT ಕಂಪನಿಗಳು ಇರುವಂತಹ ಏರಿಯಾಗಳಲ್ಲಿ ಅಲ್ಲಿ ಸ್ವಲ್ಪ ಜಾಸ್ತಿ ಟ್ರಾಫಿಕ್ ಅನ್ನ ಕಂಟ್ರೋಲ್ ಮಾಡಬಹುದು ಅನ್ನುವಂತಹ ಲೆಕ್ಕಾಚಾರ ಸಂಚಾರ ಪೊಲೀಸರ ವಿಭಾಗದವರದು. ಸೊ ಇದು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನುವಂಥದ್ದನ್ನ ಕಾದು ನೋಡ್ಬೇಕು. ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಏನು, ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ಹಾಗೆ ಬೆಂಗಳೂರು ಟ್ರಾಫಿಕ್ ನಲ್ಲಿ ನೀವು ಯಾವತ್ತಾದ್ರೂ ಸ್ಟಕ್ ಆಗಿದ್ರೆ ಅದನ್ನು ಕೂಡ ತಿಳಿಸಿ. ನಿರ್ಭೀತ, ನಿಷ್ಪಕ್ಷಪಾತ,
ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.